ಸರ್ 2025 ವರ್ಷದಲ್ಲಿ ಬಹಳ ಕಹಿ ಘಟನೆಗಳನ್ನು ಕೂಡ ಈ ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ನಾವು ಕಂಡಿದ್ದೀವಿ. ಈ ರಾಜ್ಯದಲ್ಲಿ ಕೆಲವೊಂದು ಕಹಿ ಘಟನೆಗಳಂದರೆ ಒಂದು ಕ್ರಿಕೆಟ್ ಟೀಮ್ ನಡೆದಂಥ RCB ಒಂದು ಘಟನೆ ಇರ್ಬೋದು. ಅದರಲ್ಲಿ ತುಂಬ ಅಮಾಯಕರು ದುರ್ಮರಣ ಹೊಂದಿದ್ದಂಥ ನಿಜವಾಗ್ಲೂ ಕೂಡ ಅದೊಂಥರ ಕಹಿ ಘಟನೆ ಕೂಡ ಹೌದು. ನಮಗೆ ಕ್ರೀಡೆ ಬಹಳ ಸಂತೋಷವನ್ನು ಕೊಡಬೇಕು, ಅಥವಾ ಕ್ರೀಡೆಯಲ್ಲಿ ಗೆದ್ದ ನಂತರ ಅದನ್ನು ಸಂಭ್ರಮಿಸುವ ರೀತಿಯನ್ನು ನಾವು ಯುವಜನತೆಯನ್ನು ಕೂಡ ಸರಿಯಾದ ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆ ಸಂಭ್ರಮ ಯಾವಾಗಲೂ ಕೂಡ ಸಂಭ್ರಮವಾಗಿ ಉಳಿಬೇಕು ಹೊರತು ಅದೊಂದು ಕರಾಳ ದಿನವಾಗಿ ಉಳಿಬಾರ್ದು ಅಂತಕ್ಕಂಥದ್ದು ನನ್ನ ಮಾತು ಸರ್. ನನಗೆ 25 ಏನು ಸ್ಪೆಷಲ್ ಅನ್ನೋದಾದರೆ, ಸ್ಪೆಷಲ್ ಅನ್ನೋದಕ್ಕಿಂತ ಕಹಿ ಘಟನೆಗಳೇ ಜಾಸ್ತಿ ಸರ್. ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದೆ ಯಾವಾಗಲೂ ಕೂಡ ನಮ್ಮ ಒಂದು ವರ್ಷಗಳು ಬಂದರೆ ಸಿಹಿ ಘಟನೆಗಳನ್ನು ಅನ್ಕೋತಿದ್ವಿ. ಇವತ್ತು ಸಿಹಿ ಘಟನೆಗಳೇ ಕೂಡ ಇಲ್ಲ ಸರ್. ಯಾಕಂದರೆ ಯುವಜನತೆ ಬಹಳ ದಾರಿ ತಪ್ತಾ ಇದೆ. ಸರ್ಕಾರಗಳಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಯುವಜನತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ವಾತಾವರಣ ಕುಂದುತ್ತಾ ಇದೆ. ಈ ದೇಶಾದ್ಯಂತ ಕೂಡ ಶೈಕ್ಷಣಿಕ ವಾತಾವರಣ ಕುಂದುತ್ತಾ ಇದೆ. ಮತ್ತು ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಸರ್. ದಯಮಾಡಿ ನಿಜವಾಗ್ಲೂ ಕೂಡ 2025ರಲ್ಲಿ ಯಾವುದೇ ರೀತಿಯಾದಂಥ ಒಂದು ನೇಮಕಾತಿಗಳಾಗಲಿಲ್ಲ. IAS ಮತ್ತು KSಗೆ ಓದ್ತಾ ಇರ್ತಕ್ಕಂಥ ಎಲ್ಲ ನಿರುದ್ಯೋಗಿಗಳಿಗೂ ಕೂಡ ನಿರಾಶೆ ಆಗ್ತಾ ಇದೆ. ಇದನ್ನು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಸರ್ಕಾರಗಳು ದಯಮಾಡಿ ಗಮನಿಸಬೇಕು. ಯುವಜನತೆಯನ್ನು ಮುಂತರಕ್ಕಂಥ ಕೆಲಸವನ್ನು ಆಗಬೇಕು ಸರ್. 2025 ಯಾವತ್ತೂ ಕೂಡ ಯುವಜನತೆ ವ್ಯಸನ ಮುಕ್ತರಾಗಿರ್ಬೇಕು ಸರ್. ಇವತ್ತು ಯುವಜನತೆ ಡ್ರಗ್ಸು ಮತ್ತು ಈ ಥರ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯುವಜನತೆ ನಿಜವಾಗ್ಲೂ ಕೂಡ ನಮ್ಮ ನಾಡು, ನುಡಿ, ಸಂಸ್ಕೃತಿ ಮತ್ತು ನಮ್ಮ ಪ್ರಕೃತಿಯನ್ನು ಪ್ರೀತಿಸತಕ್ಕಂಥದ್ದಾಗಬೇಕು.